ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ನಮ್ಮ ಮಲೆನಾಡ ಕಾಡ ಹೂವಾದ ಸೀತಾದಂಡೆ ಜೊತೆ ಬಂದಿದ್ದೇನೆ. ನೋಡಿ, ಈ ಕಾಡ ಹೂವಾದ ಈ ಸೀತಾದಂಡೆ ನಾಡಲ್ಲೂ ಕೂಡ ಬೆಳೆಯಬಹುದು. ನಾವು ಇದನ್ನು ಹೊಳೆಮತ್ತಿ ಈ ಗಿಡಕ್ಕೆ, ಬೋನ್ಸಾಯಿ ಗಿಡಕ್ಕೆ ಕಾಡಿನಿಂದ ತಂದಂತಹ ಈ ಸೀತಾದಂಡೆ ಗಿಡವನ್ನು ಹಚ್ಚಿದ್ದೇವೆ. ಇದು ಒಂದು ಆರ್ಕಿಡ್ ಜಾತಿಗೆ ಸೇರಿದಂಥ ಸಸ್ಯವಾಗಿದೆ. ಇದನ್ನು ನಾವು ಮಣ್ಣಿನಲ್ಲಿ ನೆಟ್ಟು ಬದುಕಿಸಲು ಆಗೋದಿಲ್ಲ. ಈ ರೀತಿಯಾಗಿ ಮರದ ಕೊಂಬೆಗೆ ಮಾತ್ರ ಇದು ತನ್ನ ಜೀವವನ್ನು ಉಳಿಸಿಕೊಳ್ಳುತ್ತದೆ. ಅಲ್ಲಿ ತನ್ನ ಬೇರುಗಳನ್ನು ಬಿಟ್ಟು ಸಸ್ಯಾಭಿವೃದ್ಧಿಯನ್ನು ಮಾಡ್ತದೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ಬೋನ್ಸಾಯಿ ಗಿಡ ಹೊಳೆಮತ್ತಿ ಈ ಹೆಣೆ ಬತ್ತಿ ಹೋಗಿದೆ. ಈ ಹೂವು ಬಳ್ಳಿ ತನ್ನ ಜಾಗವನ್ನು ಇಡೀ ಆ ಕೊಂಬೆಗೆ ಆಕ್ರಮಿಸಿಕೊಂಡು ಆ ಹೆಣೆಯನ್ನೇ ಬತ್ತು ಮಾಡಿದೆ. ಇದು ಮಳೆಗಾಲದಲ್ಲಿ ಮಾತ್ರ ಅರಳುತ್ತದೆ. ನೋಡಿ ಯಾವ ರೀತಿಯಾಗಿದೆ ಅಂಥೇಳಿ, ತುಂಬ ಚೆನ್ನಾಗಿದೆ, ಪರಿಮಳನೂ ಕೂಡ ಇದೆ. ಇದನ್ನು ನಾವು ನಮ್ಮ ಮನೆಯಂಗಳದಲ್ಲಿ ಕೂಡ ಈ ರೀತಿಯಾಗಿ ಬೆಳೆಯಬಹುದು. ಇದಕ್ಕೆ ಸಗಣಿ ಮತ್ತು ಕಾಯಿ ಸುಂಬು ಅಂದರೆ ಕಾಯಿ ಸಿಪ್ಪೆಯೊಳಗಿನ ಜೂಬನ್ನು ನಾವು ಸೇರಿಸಿ ಕಟ್ಟಿ ಈ ಗಿಡವನ್ನು ಕೂಡ ಬೆಳೆಯಬಹುದು. ಇಷ್ಟವಾದಲ್ಲಿ ನೀವು ಕೂಡ ಬೆಳೆಯಿರಿ, ಇಲ್ಲವಾದರೆ ನಿಮ್ಮ ಅನುಭವವನ್ನು ತಿಳಿಸಿ.